ಒಂದು ಚಟುವಟಿಕೆಯನ್ನು ಮಾಡೋಣ. ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತಿದೆ. ನೋಡಿ, ಇಲ್ಲಿ ಒಂದು ವಾಕ್ಯ ಕೊಟ್ಟಿದೆ, ಅಲ್ಲಿ ಏನಾಗಿದೆ ತಪ್ಪನ್ನು ನೋಡಿ ನಾವು ಸರಿಪಡಿಸಿ ಬರೆಯೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನಾವು ಶಾಲೆಗೆ ಹೋಗುತ್ತೇನೆ ಅಂತಿದೆ. ಇಲ್ಲಿ ನೋಡಿ, ಬಹುವಚನದ ರೂಪ ಇದೆ. ನಾವು ಅನ್ನೋದು ಬಹುವಚನದ ರೂಪ. ಇಲ್ಲಿ ಕ್ರಿಯಾಪದದಲ್ಲಿ ಏನಾಗಿದೆ, ಹೋಗುತ್ತೇನೆ ಅಂತಾಗಿದೆ, ಅಂದರೆ ಏಕವಚನ ಬಂದಿದೆ. ಹಾಗಾದರೆ ಇಲ್ಲಿ ಏನು ಬರಿಬೇಕು ಅಂದರೆ, ನಾವು ಶಾಲೆಗೆ ಹೋಗುತ್ತೇವೆ. ಬಹುವಚನದ ರೂಪ ನಾವುಗೆ ಇಲ್ಲಿ ಕ್ರಿಯಾಪದದಲ್ಲೂ ಕೂಡ ಹೋಗುತ್ತೇವೆ ಅಂತ ಆಗಬೇಕು. ಹಾಗೆ ನೋಡೋಣ, ಶೀಲಾ ಕತೆ ಬರೆಯುತ್ತಾನೆ. ನೋಡಿ, ಇಲ್ಲಿ ಶೀಲಾ ಅಂತಕ್ಕಂಥದ್ದು ಸ್ತ್ರೀಲಿಂಗ ರೂಪ. ಇಲ್ಲಿ ಕ್ರಿಯಾಪದದಲ್ಲಿ ಏನಾಗಿದೆ ಅಂದರೆ ಬರೆಯುತ್ತಾನೆ ಅಂದರೆ ಪುಲ್ಲಿಂಗದ ಕ್ರಿಯಾಪದ ಆಗಿದೆ. ಹಾಗಾಗಿ ಇಲ್ಲಿ ಶೀಲಾ ಕತೆ ಬರೆಯುತ್ತಾಳೆ ಮಾಡಬೇಕು. ಶೀಲಾ ಕತೆ ಬರೆಯುತ್ತಾಳೆ. ಹಾಗೆ ನೋಡೋಣ, ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತಿದೆ. ಇಲ್ಲಿ ನೋಡಿ, ಇಂದು ಮಳೆ ಬರುವ ಸಾಧ್ಯತೆ ಅಂದರೆ ಮಳೆ ಇಲ್ಲಿ ಏಕವಚನದ ರೂಪ. ಇವೆ ಅಂತಿದೆ, ಅದನ್ನು ನಾವು ಇದೆ ಅಂತ ಮಾಡಬೇಕು. ಇಂದು ಮಳೆ ಬರುವ ಸಾಧ್ಯತೆ ಇದೆ. ಹಾಗೆ ನೋಡಿ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ಇಲ್ಲಿ ಇದ್ದಾರೆ ಕ್ರಿಯಾಪದದಲ್ಲಿ ಇದ್ದಾರೆ ಅಂತಕ್ಕಂಥ ಬಹುವಚನದ ರೂಪ ಬಂದಿದೆ, ಅಂದರೆ ಜಾಸ್ತಿ ಜನ ಇದ್ದಾರೆ ಅಂತ ತೋರಿಸ್ತಾ ಇದೆ. ಆದರೆ ಇಲ್ಲಿ ಹುಡುಗ ಅಂತಕ್ಕಂಥ ಒಂದೇ ಒಂದು ಏಕವಚನದ ರೂಪವನ್ನು ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಇದ್ದಾರೆ ಅಂತ ಇರೋದ್ರಿಂದ ನಾವಿಲ್ಲಿ ಹುಡುಗರು ಅಂತ ಮಾಡಬೇಕು. ಬಹುವಚನದ ರೂಪ ಅಂದರೆ ಹೆಚ್ಚು ಮಂದಿ, ಹೆಚ್ಚು ಸಂಖ್ಯೆ ಇದೆ ಅಂತ ತೋರಿಸ್ಬೇಕಿಲ್ಲಿ. ನೋಡಿ, ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ಕಾಡಿನಲ್ಲಿ ಮರಗಳು ಇದೆ ಅಂತಿದೆ. ಇಲ್ಲಿ ಮರಗಳು ಬಹುವಚನದ ರೂಪ ಇದೆ. ಮರ ಇದೆ ಅಂತ ಆಗ್ಬೋದಾಗಿತ್ತು. ನೋಡಿ, ಮರಗಳು ಇರೋದ್ರಿಂದ ನಾವು ಇವೆ ಅಂತ ಮಾಡಬೇಕು. ಇದೆ ಅಂದರೆ ಒಂದೇ ಒಂದು ಅಥವಾ ಒಂದು ಸಂಖ್ಯೆಯನ್ನು ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಕಾಡಿನಲ್ಲಿ ಮರಗಳು ಇವೆ ಅಂದರೆ ಹೆಚ್ಚೆಚ್ಚು ಮರಗಳು ಇವೆ ಅಂತಕ್ಕಂಥ ಪದವನ್ನು ಸೂಚಿಸ್ತಾ ಇದೆ. ಈ ರೀತಿಯ ಚಟುವಟಿಕೆಗಳು ಏಕವಚನ, ಬಹುವಚನ, ಹಾಗೆ ಸ್ತ್ರೀಲಿಂಗ, ಪುಲ್ಲಿಂಗದ ರೂಪವನ್ನು ಸ್ತ್ರೀಲಿಂಗ ಬಂದಾಗ ವಾಕ್ಯದಲ್ಲಿ ಅದನ್ನು ಕ್ರಿಯಾಪದದಲ್ಲಿ ಹೇಗೆ ಬರಿಬೇಕು, ಸಂಪೂರ್ಣ ವಾಕ್ಯವನ್ನು ಹೇಗೆ ಮಾಡಬೇಕು ಅಂತ ಈ ಚಟುವಟಿಕೆ ಮುಖಾಂತರ ತೋರಿಸ್ಕೊಡುತ್ತೆ. ಇಂತಹ ಚಟುವಟಿಕೆಗಳು ಪಠ್ಯಪುಸ್ತಕದಲ್ಲಿ ಇದ್ದಾಗ ಮಕ್ಕಳು ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.